ಲೂಕರು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 37-44. ಆತನು ಮಾತಾಡುತ್ತಿರುವಾಗ ಒಬ್ಬ ಫರಿಸಾಯನು ಆತನನ್ನು ಊಟಕ್ಕೆ ಬರಬೇಕೆಂದು ಕೇಳಿಕೊಳ್ಳಲು ಆತನು ಒಳಕ್ಕೆ ಹೋಗಿ ಊಟಕ್ಕೆ ಕೂತುಕೊಂಡನು. ಆತನು ತೊಳ್ಳಕೊಳ್ಳದೆ ಊಟಕ್ಕೆ ಕೂತದ್ದನ್ನು ಆ ಫರಿಸಾಯನು ಕಂಡು ಆಶ್ಚರ್ಯಪಟ್ಟನು. ಸ್ವಾಮಿಯು ಅವನಿಗೆ, ಫರಿಸಾಯರಾದ ನೀವು ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ ಸರಿ, ಆದರೆ ನಿಮ್ಮ ಒಳಭಾಗವು ಸುಲಿಗೆಯಿಂದಲೂ ಕೆಟ್ಟತನದಿಂದಲೂ ತುಂಬಿರುತ್ತದೆ. ಬುದ್ಧಿ ಇಲ್ಲದವರೇ, ಹೊರಭಾಗವನ್ನು ಮಾಡಿದಾತನು ಒಳಭಾಗವನ್ನೂ ಮಾಡಿದನಲ್ಲವೇ? ಹೇಗೂ ಒಳಗಿರುವಂಥದ್ದನ್ನು ದಾನ ಕೊಡಿರಿ, ಆಗ ಸಕಲವು ನಿಮಗೆ ಶುದ್ಧವಾಗಿರುವುದು. ಅಯ್ಯೋ ಫರಿಸಾಯರೇ, ನೀವು ಮರುಗ, ಸದಾಪು ಮುಂತಾದ ಸಕಲ ಪಲ್ಯಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ ಸರಿ, ಆದರೆ ನ್ಯಾಯವನ್ನು, ದೇವರ ಪ್ರೀತಿಯನ್ನು ಒತ್ತಟ್ಟಿಗೆ ಬಿಟ್ಟಿದ್ದೀರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನೂ ಬಿಡಬಾರದು. ಅಯ್ಯೋ ಫರಿಸಾಯರೇ, ಸಭಾ ಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು ನಿಮಗೆ ಇಷ್ಟ. ನಿಮ್ಮ ಗತಿಯನ್ನು ಏನು ಹೇಳಲಿ? ನೆರಸಮವಾದ ಸಮಾಧಿಗಳ ಹಾಗಿದ್ದೀರಿ. ಅವುಗಳ ಮೇಲೆ ತಿರುಗಾಡುವ ಜನರಿಗೆ ಇವು ಸಮಾಧಿಗಳೆಂದು ತಿಳಿಯದು ಎಂದು ಹೇಳಿದನು. ಇಂದಿನ ವಾಕ್ಯ ನಮಗೆ ಹೇಳ್ತದೆ, ಯಾವುದು ಅತಿ ಪ್ರಮುಖವಾದಂಥದ್ದು. ನಮ್ಮ ಜೀವಿತದಲ್ಲಿ ನಾವು ಎಲ್ಲ ರೀತಿಯ ಶುದ್ಧತ್ವಗಳನ್ನು ಆಚರಿಸ್ತೀವಿ, ಸಂಪ್ರದಾಯಗಳನ್ನು ಆಚರಿಸ್ತೀವಿ. ಆದರೆ ಪ್ರಮುಖವಾಗಿ ನಾವು ಏನನ್ನ ಮಾಡಬೇಕು? ದೇವರು ಮೆಚ್ಚುವುದು ಬರೀ ಬಾಹ್ಯ ಶುದ್ಧವನ್ನೇ ಹೊರತು ಆಂತರ್ಯ ಶುದ್ಧವನ್ನಲ್ವಾ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹೌದು, ಇಂದಿನ ವಾಕ್ಯ ನಮಗೆ ಕರೆ ನೀಡಿ ಹೇಳ್ತಾ ಇರುವಂಥದ್ದು, ಹೊರಾಂಗಣ ಶುದ್ಧಿಯೋ ಒಳಾಂಗಣ ಶುದ್ಧಿಯೋ ಪರಿಪೂರ್ಣ ಶುದ್ಧಿಯೋ, ಯಾವ ಶುದ್ಧತ್ವವು ನಮ್ಮಲ್ಲಿ ನೆಲೆಗೊಂಡಿದ್ದಾಗ ಕರ್ತನು ಮೆಚ್ಚುತ್ತಾರೆ ಎನ್ನುವ ಪ್ರಶ್ನೆಗೆ ಉತ್ತರವನ್ನ ಇಂದಿನ ವಾಕ್ಯ ಹೇಳಿಕೊಡ್ತದೆ. ವಾಕ್ಯ ಹೇಳ್ತದೆ, ಆತನು ಮಾತಾಡುತ್ತಿರುವಾಗ ಒಬ್ಬ ಫರಿಸಾಯನು ಆತನನ್ನು ಊಟಕ್ಕೆ ಬರಬೇಕೆಂದು ಕೇಳಿಕೊಳ್ಳಲು ಆತನು ಒಳಕ್ಕೆ ಹೋಗಿ ಊಟಕ್ಕೆ ಕೂತುಕೊಂಡನು. ಒಬ್ಬ ಫರಿಸಾಯನ್ ಏನ್ ಮಾಡ್ತಾನೆ? ಪ್ರಭು ಯೇಸುವನ್ನ ಅವರೆಲ್ಲರೂ ಏನ್ ಮಾಡ್ತಾನೆ? ಊಟಕ್ಕೆ ಕರೀತಾನೆ. ಅದಕ್ಕೆ ಪ್ರಭು ಯೇಸು ಏನನ್ನಲ್ಲ, ಬೇಡ ಅಂತ ಹೇಳಲ್ಲ, ಹೋಗ್ತಾರೆ, ಊಟಕ್ಕೆ ಕೂರ್ತಾರೆ. ಕೂತ್ಕೊಂಡಾಗ ಆತನು ತೊಳಕೊಳ್ಳದೆ ಊಟಕ್ಕೆ ಕೂತದ್ದನ್ನು ಆ ಫರಿಸಾಯನು ಕಂಡು ಆಶ್ಚರ್ಯಪಟ್ಟನು. ಫರಿಸಾಯನು ಸಾಂಪ್ರದಾಯಿಕವಾಗಿ ಜೀವಿಸುವಂತ ವ್ಯಕ್ತಿತ್ವಗಳು ಅಲ್ವಾ. ಅವ್ರು ಏನ್ ಮಾಡ್ತಾರೆ? ಕೈ ತೊಳೆಯದೆ ಕೂತಿರುವ ಪ್ರಭು ಯೇಸುವನ್ನ ನೋಡಿ ಆಶ್ಚರ್ಯ ಪಡ್ತಾರೆ. ಯಾಕೆ? ಇವರು ಇನ್ನೊಬ್ಬರಿಗೆ ಪ್ರಬೋಧಿಸುವವರು ಇವರೇ ಕೈ ತೊಳೆಯದೆ ಹಾಗೆ ಊಟಕ್ಕೆ ಕೂತಿದ್ದಾರಲ್ಲ ಅಂತ ಆಶ್ಚರ್ಯ ಪಡ್ತಾನೆ. ಆಗ ಸ್ವಾಮಿ ಅವನಿಗೆ ಹೇಳ್ತಾರೆ, ಫರಿಸಾಯರಾದ ನೀವು ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ ಸರಿ, ಆದರೆ ನಿಮ್ಮ ಒಳಭಾಗವು ಸುಲಿಗೆಯಿಂದಲೂ ಕೆಟ್ಟತನದಿಂದಲೂ ತುಂಬಿರುತ್ತದೆ. ಬುದ್ಧಿ ಇಲ್ಲದವರೇ, ಹೊರಭಾಗವನ್ನು ಮಾಡಿದಾತನು ಒಳಭಾಗವನ್ನೂ ಮಾಡಿದನಲ್ಲವೇ? ಹೇಗೂ ಒಳಗಿರುವಂಥದ್ದನ್ನು ದಾನ ಕೊಡಿರಿ, ಆಗ ಸಕಲವೂ ನಿಮಗೆ ಶುದ್ಧವಾಗಿರುವುದು. ಏನ್ ಹೇಳ್ತಾರೆ ನೋಡಿ ಸ್ಪಷ್ಟವಾಗಿ. ನೀವು ಪಂಚಪಾತ್ರೆಗಳನ್ನೆಲ್ಲ ತೊಳಿತೀರಿ ಸರಿ, ಹೊರಭಾಗವನ್ನೆಲ್ಲ ತೊಳಿತೀರಿ ಸರಿ, ಆದ್ರೆ ನಿಮ್ಮ ಆಂತರ್ಯ ಏನಾಗಿದೆ? ನಿಮ್ಮ ಆಂತರ್ಯವಾದರೂ ಸುಲಿಗೆಯಿಂದಲೂ ಕೆಟ್ಟತನದಿಂದಲೂ ತುಂಬಿರುತ್ತದೆ. ಯಾವುದರಿಂದ ತುಂಬಿದೆ? ಸುಲಿಗೆಯಿಂದ. ಅಂದ್ರೆ ಹೇಗೆ ಕಸಕೊಳ್ಳೋದು ಅಂತ ನೋಡ್ತಾ ಇದ್ದೀರಿ. ಕೆಟ್ಟ ಆಲೋಚನೆಗಳಿಂದ ತುಂಬಿಸಿಕೊಂಡಿದ್ದೀರಿ. ಈ ರೀತಿಯ ಆಲೋಚನೆಗಳಿಂದ ನೀವು ತುಂಬಿಕೊಂಡದ್ರಿಂದ ನಿಮ್ಮ ಎಷ್ಟೇ ಶುದ್ಧತ್ವವು, ನೀವೆಷ್ಟೇ ಕ್ಲೀನ್ ಮಾಡಿದ್ರು, ನಿಮ್ಮ ಪಾತ್ರೆಗಳನ್ನ, ನಿಮ್ಮ ವಿಚಾರಗಳಲ್ಲಿ ಕೊಳಕಿಡ್ಕೊಂಡು ನೀವು ಏನೇ ಶುದ್ಧತ್ವವನ್ನು ನೀವು ಮಾಡಿದರೂ ಕೂಡ ಅದು ವ್ಯರ್ಥ ಎನ್ನುವಂಥ ವಿಚಾರವನ್ನ ವಾಕ್ಯ ಹೇಳಿಕೊಡ್ತದೆ. ಇದು ಎಂಥ ಅದ್ಭುತವಾದ ಶಿಕ್ಷಣ. ಹೌದು, ನಮಗೆ ಗೊತ್ತು, ನಾವು ಮಣ್ಣಿನಿಂದ ಸೃಷ್ಟಿಯಾದವು ತಿರುಗಿ ಮಣ್ಣಾಗ್ತೀವಿ, ಅಂದ್ರೆ ಈ ದೇಹವು ಮಣ್ಣಾಗಿ ಹೋಗ್ತದೆ, ಆದ್ರೆ ಆತ್ಮವೇ ಉಳಿಯುವಂಥದ್ದು. ಆದ್ರೆ ಆತ್ಮರಕ್ಷಣೆಗಾಗಿ ನಾವು ಮಾಡುವ ಕಾರ್ಯ ಶೂನ್ಯ. ನಾವು ಸ್ನಾನ ಮಾಡ್ತೀವಿ, ಮುಖ ತೊಳಿತೀವಿ, ಪ್ರತಿಯೊಂದು ಕಾರ್ಯಗಳನ್ನ ಮಾಡ್ತೀವಿ, ನಾವು ಉಪಯೋಗಿಸುವ ಪ್ರತಿ ವಸ್ತುಗಳನ್ನು ಶುದ್ಧವಾಗಿಡುವಂತೆ ನೋಡ್ಕೊಳ್ತೀವಿ. ಆದರೆ ನಮ್ಮ ಬದುಕಿನ ಆಂತರ್ಯ ನಿಜ ಜೀವಿತ ಇದೆಯಲ್ಲ, ಆತ್ಮ, ಆ ಆತ್ಮವು ಏನಾಗ್ತಾ ಇದೆ? ಕುಂದಿ ಹೋಗ್ತಾ ಇದೆ. ಯಾಕೆ? ಈ ಲೋಕದ ಆಶೆಗಳು ಆತ್ಮಕ್ಕೆ ಅಗತ್ಯ ಇಲ್ಲ, ಅಲ್ಲಿ ಪರಲೋಕದಲ್ಲಿ ಅದಕ್ಕೆ ಬೇಕು. ಈ ಲೋಕದಲ್ಲಿ ನಾನು ಅದನ್ನು ತಿನ್ನಬೇಕು, ಇದನ್ನು ತಿನ್ನಬೇಕು, ಆದ್ರೆ ಆತ್ಮಕ್ಕೆ ಅದು ಬೇಕಿಲ್ಲ. ನಾನು ಕರ್ತನಲ್ಲಿ ನೆಲೆಯಾಗಬೇಕು, ಇಲ್ಲದಿದ್ರೆ ನಾನು ನಾಶವಾಗ್ಬಿಡ್ತೀನಿ ಅಲ್ವಾ. ಅದೇ ರೀತಿಯಲ್ಲಿ ನನಗೆ ಒಂದು ಮನೆ ಬೇಕು, ಕಾರ್ ಬೇಕು, ನಾನು ಈ ರೀತಿಯಲ್ಲಿ ಬೆಳಿಬೇಕು, ಆ ರೀತಿಯಲ್ಲಿ ಬೆಳಿಬೇಕು, ಆದ್ರೆ ಆತ್ಮಕ್ಕೆ ಅದು ಬೇಕಿಲ್ಲ. ಅದು ಪರಿಶುದ್ಧವಾಗಿರಬೇಕು, ನೀತಿವಂತಿಕೆಯಿಂದ ಕೂಡಿರಬೇಕು, ಕರ್ತನ ಮೆಚ್ಚುಗೆಯಲ್ಲಿ ಪಾತ್ರರಾಗಿ ಅವರಿಂದಲೇ ಆಶೀರ್ವಾದ ಪ್ರಸನ್ನತೆಯಲ್ಲಿ ಜೀವಿತವನ್ನು ನಡೆಸಬೇಕು. ಇದರಿಂದಲೇ ಆತ್ಮವು ಬಲಿಷ್ಠವಾಗಿಯೂ ಪರಿಶುದ್ಧವಾಗಿಯೂ ಸದೃಢವಾಗಿ ನೆಲೆಯೂರೋದಕ್ಕೆ ಸಾಧ್ಯ ಆಗ್ತದೆ. ಹಾಗಿದ್ರೆ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ನೀನು ಏನನ್ನ ಶುದ್ಧವಾಗಿ ಇಟ್ಕೊಳ್ತಾ ಇದ್ದೀಯಾ? ನಿನ್ನ ಆಂತರ್ಯವನ್ನು ಶುದ್ಧವಾಗಿ ಇಟ್ಕೋ. ಯಾಕಂದ್ರೆ ನೀನು ಜೀವಿಸುವಂಥವನು. ಈ ದೇಹ ಮಣ್ಣಾಗಿ ಹೋಗ್ತದೆ,
ನೀನು ಜೀವಿಸುವ ನಿನಗಾಗಿ ನೀನು ಶುದ್ಧತ್ವವನ್ನು ಆಚರಿಸು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ. ಹಾಗಾಗಿ ಮನಸ್ಸಿನಲ್ಲಿ, ಆಲೋಚನೆಯಲ್ಲಿ, ಚಿಂತನೆಗಳಲ್ಲಿ ಆದಷ್ಟು ಶುದ್ಧತ್ವವನ್ನು ಬೆಳೆಸಿಕೊಳ್ಳಿರಿ. ಆ ಶುದ್ಧತ್ವವನ್ನೇ ಇನ್ನಷ್ಟು ಜನರಿಗೆ ದಾನವಾಗಿ ಕೊಡ್ರಿ. ಯಾಕಂದರೆ ಶುದ್ಧತ್ವವನ್ನು ನೀವು ದಾನವಾಗಿ ಕೊಟ್ಟಾಗ ಅವರಲ್ಲಿಯೂ ಆ ಶುದ್ಧತ್ವವು ಬೆಳೆದು ಕರ್ತನ ಮೆಚ್ಚುಗೆಗೆ ಪಾತ್ರವಾಗ್ತದೆ. ಆಗ ನಿಮಗೂ ಕೂಡ ಅದರ ಪ್ರತಿಫಲವು ದೊರೆಯಲ್ಪಡ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಅಯ್ಯೋ ಫರಿಸಾಯರೇ, ನೀವು ಮರುಗ, ಸದಾಪು ಮುಂತಾದ ಸಕಲ ಪಲ್ಯಗಳಲ್ಲಿ 10ರಲ್ಲೊಂದು ಪಾಲು ಕೊಡುತ್ತೀರಿ ಸರಿ, ಆದರೆ ನ್ಯಾಯವನ್ನು, ದೇವರ ಪ್ರೀತಿಯನ್ನು ಒತ್ತೊಟ್ಟಿಗೆ ಬಿಟ್ಟಿದ್ದೀರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ಅಯ್ಯೋ ಫರಿಸಾಯರೇ, ಸಭಾಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು ನಿಮಗೆ ಇಷ್ಟ. ಏನು ಹೇಳ್ತಾರೆ ನೋಡಿ, ನೀವು 10ರಲ್ಲೊಂದು ಭಾಗವನ್ನೇನೋ ಕೊಡ್ತಾ ಇದ್ದೀರಿ ಸರಿ, ನಿಮ್ಮ ಕಾರ್ಯ ನೀವು ಮಾಡ್ತಾ ಇದ್ದೀರಿ, ಆದರೆ ಪ್ರಮುಖವಾಗಿ ನೀವು ನ್ಯಾಯ ಪ್ರೀತಿಗಳನ್ನ ಬಿಡಬಾರ್ದಾಗಿತ್ತು. ಅದೇ ಪ್ರಮುಖವಾದಂಥದ್ದು ಎಂಬುದಾಗಿ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ನಾವು ಏನು ದೇವರಿಗೆ ಕೊಡ್ತಾ ಇದ್ದೀವಿ, ದಿನ ನಾವು ಉಂಡಿಗೆ ದುಡ್ಡು ಹಾಕ್ತಾ ಇದ್ದೀವಿ, ನಾವು ದಿನ ನಮಗೆ ಬಂದಂಥ ಸ್ಯಾಲರಿಯಲ್ಲಿ 10ನೇ ಒಂದು ಭಾಗವನ್ನು ನಾವು ಕೊಡ್ತಾ ಇದ್ದೀವಿ, ಅಥವಾ ಮತ್ತೊಂದು ಕಾರ್ಯಗಳಲ್ಲಿ ನಾನು ದೇವರ ಕಾರ್ಯ ಅಂದ ತಕ್ಷಣ ಮುಂದೋಗಿ ಕೆಲಸ ಮಾಡ್ತಾ ಇದ್ದೀನಿ, ಆದರೆ ನನ್ನಲ್ಲಿ ನ್ಯಾಯ ಇಲ್ಲ, ನಾನು ಎಲ್ಲರನ್ನು ಪ್ರೀತಿಸುವ ಹೃದಯ ಉಳ್ಳವನಲ್ಲ, ಹಾಗಿದ್ರೆ ನನ್ನ ಎಲ್ಲ ಕಾರ್ಯಗಳು ವ್ಯರ್ಥ ಎನ್ನುವಂಥದ್ದನ್ನ ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ. ಹಾಗಿದ್ರೆ ನಾನು ಇದುವರೆಗೆ ಸಂಪಾದಿಸಿದ್ದೇನು? ನನ್ನ ಜೀವಿತದಲ್ಲಿ ನನ್ನ ಸಂಪಾದನೆ ಶೂನ್ಯ. ಯಾಕೆಂದರೆ ನಾವು ಎಲ್ಲವನ್ನ ಮಾಡಿದ್ವಿ, ದಾನ ಧರ್ಮವನ್ನ ಮಾಡಿದ್ವಿ, ನಮ್ಮ ಆದಾಯದಲ್ಲಿ ಆ 10ನೇ ಒಂದು ಭಾಗವನ್ನ ಕೊಟ್ವಿ, ಆದರೆ ನನ್ನ ಆಂತರ್ಯವನ್ನು ಅಶುದ್ಧವಾಗಿ ಇಟ್ಕೊಂಡ್ವಿ. ಇದರಿಂದ ಯಾವುದೇ ರೀತಿಯ ಲಾಭವಿಲ್ಲ. ನೋಡಿ, ಹೊರಾಂಗಣ ಹಣ್ಣು ಅತಿ ಸುಂದರವಾಗಿದ್ದರೂ ಕಟ್ ಮಾಡಿದಾಗ ಅದರಲ್ಲಿ ಹುಳವೆಲ್ಲ ತುಂಬಿಕೊಂಡಿದ್ರೆ ಆ ಹಣ್ಣನ್ನು ಯಾರು ತಾನೇ ಉಪಯೋಗಿಸ್ತಾರೆ? ತರಕಾರಿ ಆ ರೀತಿ ಇದ್ರೆ ಯಾರು ಉಪಯೋಗಿಸ್ತಾರೆ ಅಲ್ವಾ? ಅಂದರೆ ಒಳಾಂಗಣದ ಶುದ್ಧವಾದಂತಹ ಕ್ರಿಯೆಗಳು ನಮ್ಮಲ್ಲಿ ಇಲ್ಲದಿದ್ದರೆ ಹೊರಾಂಗಣದ ಶುದ್ಧತ್ವದಿಂದ ನಾನು ಉಪಯೋಗಕ್ಕೆ ಬರೋದಿಲ್ಲ ಅನ್ನೋದನ್ನು ಹೇಳ್ತದೆ. ಅಂದರೆ ನಾನು ವೇಸ್ಟ್ ಆಗಿರ್ತೀನಿ, ನಾನು ಟೊಳ್ಳಾಗಿರ್ತೀನಿ, ನಾನು ಎಸೆಯಲು ಯೋಗ್ಯನಾಗ್ಬಿಡ್ತೀನಿ, ನಾನು ಬೆಂಕಿಗೆ ಹಾಕಲು ಯೋಗ್ಯನಾಗ್ಬಿಡ್ತೀನಿ. ಹಾಗಾಗಿ ಆಂತರ್ಯ ಶುದ್ಧಿಯ ಕಡೆಗೆ ಅತಿ ಹೆಚ್ಚಿನ ಗಮನವನ್ನು ಹರಿಸಿರಿ, ಅದು ನಿಮ್ಮನ್ನು ರಕ್ಷಿಸ್ತದೆ ಎಂಬುದನ್ನು ವಾಕ್ಯ ಹೇಳ್ತದೆ. ಯಾಕೆಂದ್ರೆ ನಮ್ಗೆಲ್ರಿಗೂ ಗೊತ್ತು, ಒಳಾಂಗಣದ ಅಶುದ್ಧತ್ವವು ಯಾವುದೇ ವಸ್ತುವಿನಲ್ಲಿ ನಾವು ಕಂಡ್ರೆ ಆ ವಸ್ತುವನ್ನು ಎಸೆದು ಬಿಡ್ತೀವಿ. ಹಾಗಿದ್ರೆ ಪ್ರಭು ಯೇಸು ಕ್ರಿಸ್ತರು ನಮಗೆ ಹೇಳ್ಕೊಡ್ತಾ ಇದ್ದಾರೆ, ತಂದೆಯು ನಿಮ್ಮನ್ನು ಇಟ್ಕೋತಾರ. ಹಾಗಿದ್ರೆ ನೀವು ಒಳಾಂಗಣವೆಲ್ಲ ಅಶುದ್ಧವಾಗಿ ಇಟ್ಕೊಂಡು ಹೊರಾಂಗಣದಲ್ಲಿ ಎಷ್ಟೋ ಸುವಾಸನ ಭರಿತವಾಗಿ ಸೌಂದರ್ಯದಾಯಕವಾಗಿ ಇದ್ರೆ ನಿಮ್ಮನ್ನ ದೇವರು ಮೆಚ್ಚಿಕೊಳ್ತಾರಾ ಅಂತ ಸ್ಪಷ್ಟವಾಗಿ ಕೇಳ್ತಾ ಇದ್ದಾರೆ. ನೀವು ನ್ಯಾಯವನ್ನ, ಪ್ರೀತಿಯನ್ನ ಒತ್ತೊಟ್ಟಿಗೆ ಬಿಟ್ಟಿದ್ದೀರಿ, ನೀವು ಅದನ್ನ ಮಾಡಬೇಕಿತ್ತು ಅಂತ ಪ್ರಭು ಯೇಸು ಕೇಳ್ತಾರೆ. ಅವ್ರಿಗೆ ಹೇಳುವಾಗ ಆ ವಿಚಾರಗಳನ್ನೇ ಹೇಳ್ತಾರೆ. ಹಾಗಿದ್ರೆ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಿನ್ನ ಆತ್ಮ ಬಲಿಷ್ಠತೆಗಾಗಿ ನೀನು ಪರಲೋಕದ ಗುಣಾಂಶಗಳೊಂದಿಗೆ ಜೀವಿಸಬೇಕಿತ್ತು, ಅದರಿಂದ ನೀನು ಬಲಿಷ್ಠನಾಗಿ ನಿತ್ಯ ಜೀವನ ಹೊಂದಿಕೊಳ್ತಿದ್ದೆ. ಹೊರಾಂಗಣದ ಎಲ್ಲ ಕಾರ್ಯಗಳು ಕೂಡ ಈ ದೇಹದಂತೆ, ಅದು ಕೂಡ ನಾಶವಾಗಿ ಹೋಗ್ತದೆ. ಆದರೆ ಕರ್ತನ ಗುಣಾಂಶ ಇದೆಯಲ್ಲ, ಪರಲೋಕದ ಪ್ರಭೆ ಅಲ್ಲಿದೆಯಲ್ಲ, ಆ ನೀತಿವಂತಿಕೆ, ಪರಿಶುದ್ಧತೆ, ಸತ್ಯತೆ, ಪ್ರೀತಿ, ನಂಬಿಕೆ, ಸಹೋದರತ್ವ, ಈ ರೀತಿ ಹಲವಾರು ವಿಚಾರಗಳಿದಾವಲ್ಲ, ಅವುಗಳೆಲ್ಲವೂ ಏನ್ ಮಾಡ್ತವೆ? ನಿಮ್ಮನ್ನ ಕರ್ತರ ಮೆಚ್ಚುಗೆಗೆ ಸಿದ್ಧಪಡಿಸ್ತವೆ. ಆ ಸಿದ್ಧತಾ ಜೀವಿತವೇ ಮುಂದೊಂದು ದಿನ ನಿತ್ಯ ಜೀವನ ಹೊಂದಲು ಸಹಕಾರಿಯಾಗ್ತದೆ. ಹಾಗಾಗಿ ಆಂತರ್ಯದ ಪರಿಪೂರ್ಣತೆಯ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಿರಿ ಎನ್ನುವುದನ್ನು ವಾಕ್ಯ ಹೇಳಿಕೊಡ್ತದೆ. ಮುಂದಿನ ವಾಕ್ಯ ಹೇಳ್ತದೆ, ಅಯ್ಯೋ ಫರಿಸಾಯರೇ, ಸಭಾಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು ನಿಮಗೆ ಇಷ್ಟ. ನಿಮ್ಮ ಗತಿಯನ್ನು ಏನು ಹೇಳಲಿ? ನೆಲಸಮವಾದ ಸಮಾಧಿಗಳ ಹಾಗಿದ್ದೀರಿ, ಅವುಗಳ ಮೇಲೆ ತಿರುಗಾಡುವ ಜನರಿಗೆ ಇವು ಸಮಾಧಿಗಳೆಂದು ತಿಳಿಯದು ಎಂದು ಹೇಳಿದನು. ಎಂಥ ಮಾತನ್ನು ಹೇಳಿದ್ರು ನೋಡಿ. ನಿಮಗೆ ಲೋಕದಲ್ಲಿ ಆ ಒಂದು ಗೌರವ ಬೇಕು, ನಿಮಗೆ ಎಲ್ಲರೂ ನಮಸ್ಕಾರ ಮಾಡಬೇಕು, ಇದನ್ನು ನೀವು ಬಯಸ್ತಾ ಹೋಗ್ತಾ ಇದ್ದೀರಿ. ನೀವೆಲ್ಲಾದ್ರೂ ಸಮಾರಂಭಕ್ಕೆ ಹೋದರೆ ನಿಮಗೆ ಮುಖ್ಯ ಪೀಠಗಳು ಬೇಕು. ಈ ರೀತಿಯ ಎಲ್ಲ ವಿಚಾರಗಳನ್ನ ಆಶಿಸುತ್ತಾ ಜೀವಿಸ್ತಾ ಇದ್ದೀರಿ. ಆದರೆ ನಿಜವಾಗಿಯೂ ನೀವು ಹೇಗಿದ್ದೀರಿ ಅಂದರೆ ಸಮಾಧಿಗಳು. ಯಾವ ಸಮಾಧಿಗಳು? ನೆಲ ಸಮವಾದ ಸಮಾಧಿಗಳು. ಜನರಿಗೆ ಅದರ ಮೇಲೆ ನಡ್ಕೊಂಡು ಹೋಗ್ತಾರೆ, ಆದರೆ ಅದು ಸಮಾಧಿ ಅಂತ ಯಾರಿಗೂ ಗೊತ್ತಿಲ್ಲ, ನೀವಿದ್ದೀರಿ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಿದ್ರೆ ಪ್ರಭು ಯೇಸು ಹೇಳ್ತಾ ಇದ್ದಾರೆ,
ನೀವು ಸತ್ತು ಕೊಳೆತು ಹೋಗಿರುವಂತಹ ಭೂಮಿಯ ಅಡಿಯಲ್ಲಿರುವ ನೆಲಸಮವಾದ ಸಮಾಧಿಗಳಂತಿದ್ದೀರಿ ಅಂತ ಹೇಳ್ತಾರೆ. ಅಂದ್ರೆ ಸತ್ತೋದಂತವರಂತೆ ಜೀವನ ಮಾಡ್ತಾ ಇದ್ದೀರಿ. ನೀವಿದ್ದೀರೋ ಇಲ್ವೋ ಅನ್ನೋದು ಲೆಕ್ಕಕ್ಕೆ ಬರ್ತಾ ಇಲ್ಲ. ನೀವು ದೇವರ ಲೆಕ್ಕದಲ್ಲಿ ಕಂಡು ಬರ್ತಾನೆ ಇಲ್ಲ. ಆ ರೀತಿಯಲ್ಲಿ ಆಗ್ಬಿಟ್ಟಿದ್ದೀರಿ. ಹಾಗಾಗಿ ಜೀವಂತ ಬದುಕನ್ನ ಜೀವಿಸಿರಿ. ನಿಮ್ಮ ಆತ್ಮವು ಕರ್ತನ ದೃಷ್ಟಿಗೆ ಕಂಡು ಬರುವಂತೆ ಆ ಒಂದು ಉತ್ತಮ ಪ್ರೀತಿ, ನ್ಯಾಯ, ನೀತಿಗಳಿಂದ, ಸಹೋದರತ್ವದಿಂದ, ಸೌಹಾರ್ದತೆಯಿಂದ ಜೀವಿಸುವುದನ್ನು ಕಲಿತುಕೊಳ್ಳ್ರಿ. ಇವುಗಳು ನಿಮ್ಮನ್ನ ಕರ್ತನ ದೃಷ್ಟಿಗೆ ಬೀಳುವಂತೆ ಮಾಡ್ತವೆ. ಹಾಗಾಗಿ ಇಂದಿನ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳೋದು, ಬಾಹ್ಯವಾಗಿ ನೀನು ಎಷ್ಟು ಶುದ್ಧನಾಗಿದ್ದೆ, ಎಷ್ಟು ಸುವಾಸನಾಭರಿತನಾಗಿದ್ದೆ, ಎಷ್ಟು ಸೌಂದರ್ಯದಾಯಕನಾಗಿದ್ದೆ ಎನ್ನುವುದು ಮುಖ್ಯವಲ್ಲ. ನಿನ್ನ ಆಂತರ್ಯದಲ್ಲಿ ಕರ್ತರು ನೆಲೆಯಾಗಲು ಸಿದ್ಧನಾಗಿದ್ದೀಯಾ ಅನ್ನೋದು ಬಹಳ ಮುಖ್ಯ. ನಮಗೆಲ್ಲರಿಗೂ ಗೊತ್ತು, ಕರ್ತರು ಪರಿಶುದ್ಧರಲ್ಲಿ ಪರಿಶುದ್ಧರು, ಅತಿ ಶ್ರೇಷ್ಠರು. ಅವರ ಪರಿಶುದ್ಧತೆ ಅಗಮ್ಯ. ಹಾಗಿದ್ರೆ ಅವರು ನಮ್ಮಲ್ಲಿ ನೆಲೆಯಾಗಬೇಕು ಅಂದರೆ, ಅವರ ದೇವಾಲಯವಾಗಿ ನಾವು ಮಾರ್ಪಾಡಾಗಬೇಕು ಅಂತಂದ್ರೆ ನಾವು ಎಷ್ಟು ಶುದ್ಧತ್ವವನ್ನು ಪಾಲಿಸಬೇಕು. ನನ್ನ ಆಂತರ್ಯದಲ್ಲಿ ಕೊಳಕಿದ್ರೆ ಕರ್ತರು ನಮ್ಮಲ್ಲಿ ನೆಲೆಯಾಗೋದಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನಮ್ಮಲ್ಲಿರುವ ಎಲ್ಲ ರೀತಿಯ ಆಲೋಚನೆ, ಚಿಂತನೆಗಳ ಮೇಲೆ ಅತಿ ಹೆಚ್ಚಿನದಾಗಿ ಯೋಚನೆಯನ್ನು ಮಾಡೋಣ. ನನ್ನ ಆಲೋಚನೆಯಿಂದ, ನನ್ನ ಮನಸ್ಥಿತಿಯಿಂದ, ನನ್ನ ನಿರ್ಧಾರಗಳಿಂದ, ನನ್ನ ನೋಟದಿಂದ, ಕೇಳುವಿಕೆಯಿಂದ, ನುಡಿಯುವುದರಿಂದ, ಕಾರ್ಯಗಳಿಂದ, ಯಾವುದರಿಂದಾದರೂ ನಾನು ಪಾಪ ಮಾಡ್ತಾ ಇದ್ದೀನ ಎನ್ನುವ ಕರ್ತರ ಮೇಲಿನ ಭಯದಿಂದ ಜೀವಿಸೋಣ. ಆಗ ನಾವು ನಿತ್ಯಕ್ಕೂ ಜೀವಿಸುವ ಆ ಪರಿಶುದ್ಧ ಬದುಕನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಕರ್ತನ ಆಲಯವಾಗಿ ಪರಿವರ್ತನೆಗೊಳ್ಳಲು ಸಾಧ್ಯ ಆಗ್ತದೆ. ಕರ್ತನ ಮೆಚ್ಚುಗೆ ಪಾತ್ರರಾಗಲು ಸಾಧ್ಯವಾಗ್ತದೆ. ಹಾಗಾಗಿ ನಾವು ಸತ್ತ ನೆಲಸಮವಾದಂತಹ ಸಮಾಧಿಗಳಾಗದೆ ಜೀವಂತವಾದಂತಹ, ಜೀವ ಕೊಟ್ಟ ದೇವರಿಗೆ ಸಮರ್ಪಣೆಯಾಗುವಂತಹ ಉತ್ತಮ ಫಲಗಳಾಗಿ ಮಾರ್ಪಾಡಾಗೋಣ. ನಾವು ಹೊರಾಂಗಣದಿಂದ ಮಾತ್ರ ಸೌಂದರ್ಯದಾಯಕವಾಗಿ ಕಾಣುವವರಲ್ಲ, ಉತ್ತಮವಾದ ಫಲಗಳಾಗಿ ನಾವು ಕರ್ತನಿಗೆ ಅರ್ಪಣೆ ಆಗೋಣ. ಯಾವುದೇ ತರಕಾರಿ ಆದರೂ, ಯಾವುದೇ ಹಣ್ಣಾದರೂ, ಯಾವುದೇ ವಿಚಾರ ಆದರೂ ಒಳಾಂಗಣ ಕೊಳೆತಿದ್ರೆ ಯಾರೂ ಉಪಯೋಗಿಸೋದಿಲ್ಲ. ಹಾಗಿದ್ರೆ ನಾವು ಒಳಾಂಗಣದಲ್ಲಿ ಕೊಳೆತವರಾಗಿದ್ದರೆ ದೇವರು ನಮ್ಮನ್ನ ಸ್ವೀಕರಿಸೋದಿಲ್ಲ. ಹಾಗಾಗಿ ಎಚ್ಚರ ವಹಿಸೋಣ. ನನ್ನ ದೇವಾದಿ ದೇವನು ಇವತ್ತು ಎಚ್ಚರಿಸಿದ್ದಾರೆ. ಮಕ್ಕಳೇ, ಹೊರಾಂಗಣದಲ್ಲಿ ನೀವು ಎಷ್ಟು ಶುದ್ಧರಾದರೇನು, ಸ್ನಾನ ಮಾಡಿದ್ರೇನು, ಯಾವುದೇ ಪರ್ಫ್ಯೂಮ್ ಯೂಸ್ ಮಾಡಿದ್ರೆ, ಎಷ್ಟೇ ಕೋಟಿಯ ಖರ್ಚನ್ನು ಮಾಡಿ ನೀವು ಸೌಂದರ್ಯವರ್ಧಕಗಳನ್ನು, ಸೌಂದರ್ಯ ವಸ್ತುಗಳನ್ನು, ಸೌಂದರ್ಯವಾಗಿ ಕಾಣಲು ಏನನ್ನಾದರೂ ಲೇಪನ ಮಾಡ್ಕೊಳ್ಳೋದಾಗಲಿ, ಏನೇ ಮಾಡಿದ್ರೂ ಕೂಡ ಅವೆಲ್ಲವೂ ವ್ಯರ್ಥ. ನೀವು ಲೋಕದಲ್ಲಿ ಉನ್ನತರಾಗಿ ಕಾಣುವುದಕ್ಕಾಗಿ ಏನನ್ನೇ ಮಾಡಿದರೂ ಅದೆಲ್ಲ ವ್ಯರ್ಥ. ಪರಲೋಕದಲ್ಲಿ ಉನ್ನತರಾಗಿ ಕಾಣಲು ಆ ಪ್ರೀತಿ, ನ್ಯಾಯ, ನೀತಿಗಳಲ್ಲಿ ನೆಲೆಯಾಗಿ ಜೀವಿಸಿರಿ. ಇದೇ ನನಗೆ ಬೇಕಾಗಿರುವಂಥದ್ದು ಎನ್ನುವಂತಹ ಉತ್ತಮ ಸಂದೇಶವನ್ನು ನೀಡಿದ್ದಾರೆ. ಇದರಂತೆ ನಡೆಯಲು ಬೇಕಾದ ಎಲ್ಲ ವರದಾನಗಳಿಂದ, ಎಲ್ಲ ಆಲೋಚನಾ ಸಾಮರ್ಥ್ಯ, ಸದೃಢತೆಯಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ. ಆತ್ಮರ ಬಲದಿಂದ ನಮ್ಮನ್ನು ತುಂಬಿಸಿರಿ. ನಮ್ಮನ್ನು ನಿಮ್ಮ ಮೆಚ್ಚುಗೆಯಾಗಿ ಜೀವಿಸುವ ಉತ್ತಮ ಜೀವಿತವನ್ನು ಹೊಂದಿಕೊಳ್ಳಲು ಬೇಕಾದ ಎಲ್ಲ ವರದಾನಗಳಿಂದ ನಮ್ಮನ್ನು ತುಂಬಿಸಿರಿ ಎಂಬುದಾಗಿ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಿಂದ ಪ್ರಾರ್ಥಿಸೋಣ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆಯೇ, ಕೃಪಾಳು ದೇವನೇ, ಹೌದು, ಲೋಕಕ್ಕೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ಅವ್ರು ನಿಜವಾಗ್ಲೂ ನಮ್ಮನ್ನು ಮೆಚ್ತಾರ? ನಾನು ಮಾತಾಡುವ ಮಾತುಗಳಿಂದ ಅವರೆಲ್ಲರೂ ಕೂಡ ಒಪ್ಪಿಕೊಳ್ಳುವಂಥ ಮಾತು ನನ್ನದಾಗಿರಬೇಕು. ನಾನು ನುಡಿಗಳೆಲ್ಲವೂ ಅವರೆಲ್ಲರಿಂದ ಶಬಾಷನ್ನು ಪಡೆದುಕೊಳ್ಬೇಕು ಎನ್ನುವ ಆಲೋಚನೆಯಿಂದ ಯಾವ ಮಾತುಗಳನ್ನು ಆಡ್ತಾ ಇದ್ದೀವಿ, ಯಾವ ಚಿಂತನೆಗಳಲ್ಲಿ ಜೀವಿಸ್ತಾ ಇದ್ದೀವಿ, ಯಾರೋ ಜನರುಗಳ ಮುಂದೆ ನಾನು ಉನ್ನತವಾಗಿ ಕಾಣಬೇಕೆಂಬ ಆಲೋಚನೆಯಿಂದ, ಯಾವ ಉದ್ದೇಶದಿಂದ ನನ್ನ ಮಾತುಗಳು, ನಮ್ಮ ನಡವಳಿಕೆಗಳು, ಕಾರ್ಯಗಳು ಆಗ್ತಾ ಇದ್ದಾವೆ, ಇದರ ಕಡೆಗೆ ಗಮನ ಹರಿಸಲು ನಮ್ಮನ್ನು ಎಚ್ಚರಿಸಿದ್ದೀರಿ ಸ್ವಾಮಿ. ಇವೆಲ್ಲವೂ ವ್ಯರ್ಥ. ನಿಮ್ಮ ಆಂತರ್ಯವು ಪರಿಶುದ್ಧವಾದ ಪ್ರೀತಿಯಿಂದಲೂ, ಪರಿಪೂರ್ಣ ನ್ಯಾಯದಿಂದಲೂ, ನೀತಿವಂತಿಕೆಯಿಂದಲೂ ತುಂಬಿದಾಗ ಮಾತ್ರ ತಂದೆಯಾದ ದೇವರನ್ನು ಮೆಚ್ಚಿಸಲು ಸಾಧ್ಯ. ಲೋಕವನ್ನು ನೀನು ಮೆಚ್ಚಿಸಿ 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 ನೀನು ಜೀವಂತವಾಗಿಯೇ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಪರಲೋಕದ ಒಡೆಯರಾದ ಸೇನಾಧೀಶ್ವರನಾದ ಕರ್ತರನ್ನು ಮೆಚ್ಚಿಸಿ ಜೀವಿಸಿದ್ದೇ ಆದರೆ ನಿತ್ಯಕ್ಕೂ ಉಳಿಯುವ ನಿತ್ಯ ಜೀವನ ಹೊಂದಿಕೊಳ್ಳಬಹುದು ಎನ್ನುವಂಥದ್ದನ್ನು ನಮಗೆ ತಿಳಿಯಪಡಿಸಿದ್ದೀರಿ. ಯಾಕೆ ಈ ಲೋಕದ ಒಂದು ದೃಷ್ಟಿಕೋನದಿಂದ ಬದುಕುತ್ತಾ ಸತ್ತ ಸಮಾಧಿಗಳಂತೆ ಸಿದ್ಧರಾಗ್ತಾ ಇದ್ದೀರಿ? ಅದು ಹೊರಾಂಗಣದಿಂದಲೂ ಒಳಾಂಗಣದಿಂದಲೂ ವ್ಯರ್ಥವಾದಂಥದ್ದೇ ಆಗಿದೆ. ಅದರಲ್ಲಿರುವಂಥದ್ದು ಕೊಳೆತು ಹೋಗಿ ಉಳಿದ ಮೂಳೆಗಳಷ್ಟೇ. ಅದೇ ರೀತಿಯಲ್ಲಿ ನಾವಾಗದೆ ನಿತ್ಯಕ್ಕೂ ಉಳಿಯುವ ನಿತ್ಯ ಜೀವನ ಹೊಂದುವ ಸಜೀವ ಜೀವಿಗಳಾಗಿ ಜೀವಿಸಲು ಬೇಕಾದ ಎಲ್ಲ ಆಲೋಚನೆ, ಚಿಂತನೆ, ಜ್ಞಾನ, ಬುದ್ಧಿ, ವಿವೇಕ ಆಲೋಚನೆಗಳಿಂದ ತುಂಬಿಸಿ ನಮ್ಮ ಮನಸ್ಸಿನಿಂದಲೂ ನಮ್ಮ ಕಾರ್ಯಗಳಿಂದಲೂ ಕರ್ತರೆ ನಿಮ್ಮ ಮೆಚ್ಚುಗೆಗಾಗಿ ಸಿದ್ಧರಾಗುವ ಉತ್ತಮ
ಬದುಕನ್ನು ಹೊಂದಿಕೊಳ್ಳಲು ನಮಗೆ ನೆರವಾಗಿರಿ. ನಿಮ್ಮ ಅನುಗ್ರಹ, ನಿಮ್ಮ ಕೃಪೆ ನಮ್ಮನ್ನು ಇನ್ನಷ್ಟು ಬಲಿಷ್ಠಪಡಿಸಲಿ. ಆತ್ಮರ ಬಲವು ನಿಮ್ಮಲ್ಲಿ ನಮ್ಮನ್ನು ಸೇರಿಸಲಿ ಎಂಬುದಾಗಿ ಪ್ರಭು ಕ್ರಿಸ್ತರ ಮುಖಾಂತರವಾಗಿ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.